So hello guys, this is Pooja and welcome back to my new vlog guys. ಗೈಸ್ ನಾನು ಈ ವ್ಲಾಗ್ನ ಸಪ್ರೇಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಲಾಸ್ಟ್ ವ್ಲಾಗೆ ನಂದು ಅರೌಂಡ್ 12-13 ಮಿನಿಟ್ಸ್ ಇದೆ, ಅದಕ್ಕಿಂತ ಜಾಸ್ತಿನೇ ಇದೆ. ನಮ್ಮ ಅಪ್ಪನಾಡೆಗೂ ನೀವು ಯಾರು ನೋಡಲ್ಲ ಅಂತ ನನಗೆ ಗೊತ್ತು, ಅದಕ್ಕೆ ಇದನ್ನ ಸಪ್ರೇಟ್ ವ್ಲಾಗ್ ಮಾಡ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನೋಡಿದ್ರಿ, ನಾನು ಇವಾಗ ಅಂದ್ರೆ ಮಲಗಿದ್ದೆ, ರೆಸ್ಟ್ ಮಾಡ್ತಾ ಇದ್ದೆ. ಸೊ ಆದ್ರೂ ನಾನು ಎದ್ದಿವಾಗ ಹೋಗ್ತಾ ಇದ್ದೀನಿ ಅಂತ. ಸೊ ಬನ್ನಿ ಇವಾಗ ಹೋಗೋಣ. ಪಾಪ ಇನ್ನೊಂದ್ಸತಿ ಕಾಲ್ ಮಾಡಿದ್ರು ಬರ್ತಿದ್ದೀರಾ ಅಂತ. ಅಣ್ಣ ಬರ್ತಿದ್ದೀನಿ, ವೆಯ್ಟ್ ಮಾಡಿ ಅಂತ. ಸೊ ಗೈಸ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಇನ್ನೂ ಒಂದ್ ಕಾಲ್ ಬಂದಿದೆ ನನಗೆ. ನಾನಿವಾಗ ಚಳ್ಳಕೆರೆ ರೋಡಿಗೆ ಹೋಗ್ತಾ ಇರೋದು, ಆಯ್ತಾ. ಒಂದ್ 7 ಕಿಲೋಮೀಟರ್ಸ್ ನಮ್ಮ ಮನೆಯಿಂದ. ಹೊಳಲ್ಕೆರೆ ರೋಡಿಂದ ಬಂದಿದೆ ಇವಾಗ ಕಾಲು. ಇಲ್ಲಿ ಹೋಗಿ ನಾನು ವಾಪಸ್ಸು ನಮ್ಮ ಮನೆಯಿಂದ 7 ಕಿಲೋಮೀಟರ್ ಹೋಗ್ಬೇಕು. ಸೊ ಏನು ಮಾಡಕ್ಕಾಗಲ್ಲ, ಐ ಹ್ಯಾವ್ ಟು ಅಟೆಂಡ್. ಸೊ ಅದೇನೋ 6 ದಿನದಿಂದ ಊಟ ಮಾಡ್ತಿಲ್ಲ, ಸೀರಿಯಸ್ ಆಗಿದೆ ಅಂತ ಇವಾಗ ಹೇಳ್ತಿದಾರೆ. 6 ದಿನದಿಂದ ಏನ್ ಮಾಡ್ತಿದ್ರು, ನನಗಂತೂ ತಲೆನೇ ಕೆಟ್ಟೋಗುತ್ತೆ. ಈ ಸ್ಟಾರ್ಟಿಂಗ್ ಅಲ್ಲೇ ಯಾಕೆ ಹೇಳಲ್ಲ ನೀವು? ಏನು ಮಾಡಕ್ಕಾಗಲ್ಲ ಗೈಸ್, ಇವಾಗ ಹೋಗ್ತಾ ಇದೀನಿ, ಬನ್ನಿ ಹೋಗೋಣ. ಏನ್ ಬ್ರೋ ಟ್ವಿಸ್ಟ್ ಕೊಡ್ತಿದ್ದೀರಾ, ಇವಾಗ ಮುಟ್ಟಿಸ್ಕೊಂತಿಲ್ಲ ಅಂತ. ಮತ್ತೆ ಇವಾಗ ಮೆಡಿಸಿನ್ಸ್ ಹಾಕದಾರು ಹಿಂಗೆ, ನಾನು ಇಂಜೆಕ್ಷನ್ ಕೊಡೋಣ ಅಂತ ಅನ್ಕೊಂಡೆ. ಊಟ ಮಾಡ್ತಿದ್ಯಾ? ಇಲ್ಲ, ಪೈನ್ ಅಲ್ಲಿ ಇರುತ್ತೆ. ಅಟ್ಲೀಸ್ಟ್ ಒಂದು ಸಣ್ಣ ಡೋಸ್, ಒಂದು ಪೈನ್ ಕಿಲ್ಲರ್ ಕೊಟ್ಬಿಟ್ರೆ ಸ್ವಲ್ಪ ಪೈನ್ ಕಮ್ಮಿ ಆಗುತ್ತೆ. ಆಮೇಲೆ ಟ್ಯಾಬ್ಲೆಟ್ಸ್ ಹೇಳ್ತೀನಿ ಡಾಕ್ಟರ್ನ ಕೇಳಿ, ಅವಾಗ ನೀವು ಮಾಡ್ಕೋಬಹುದು. ಒಂದು ಸ್ಪ್ರೇ ಅಥವಾ ಟ್ಯಾಬ್ಲೆಟ್ಸ್ ಏನಾದ್ರು ಮಾಡ್ಕೋಬಹುದು. ಗೈಸ್ ನಾಯಿಗೆ ಇದು ಸಣ್ಣದಾಗಿ ಒಂದು ಡೋಸ್ ಕೊಟ್ಟು ಬಂದ ಪೇನ್ ಕಿಲ್ಲರು. ಈ ನಾಯಿದ್ ನೋಡಿ ಕಂಡೀಷನ್ನು ಹೋಗೋ ತರ ಇದೆ ಲಿಟ್ರಲಿ. ಸೊ ನೋಡೋಣ ಬನ್ನಿ. ಇಷ್ಟು ಸಿವಿಯರ್ ಇದ್ರೂ ಬೇಗ ಇನ್ಫಾರ್ಮ್ ಮಾಡಿರಲ್ಲ, ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳ್ತಾರೆ. ಒಂದು 10 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಬೇಕು ಇವಾಗ. ಸೊ ಗೈಸ್ ಅದು ನಾಯಿ ಕಳ್ಸಿದ್ರಲ್ಲ, ನಾನು ವಿಡಿಯೋ ತೋರಿಸಿದ್ನಲ್ಲ, ನಾನು ಇನ್ನೊಂದ್ಸತಿ ಕಾಲ್ ಮಾಡಿ ಕೇಳಿದೆ ಏನ್ ಲೊಕೇಶನ್ ಅಂತ. ಸೊ ನೆಹರು ನಗರ ಅಂದ್ರು. ಐ ವಾಸ್ ಲೈಕ್, ನಿನ್ನೆ ರಾತ್ರಿನೇ ಅದನ್ನ ಅಟೆಂಡ್ ಮಾಡಿದ್ದೆ ನಾನು. ಸೊ ಅದು ಏನಾಗಿದೆ ಕತೆ ಅಂದ್ರೆ ಸಿವಿಯರ್ ಕೇಸ್ ಇದೆ. ಸೊ ನಾನೇನು ಹೇಳಿದೆ, ಬೆಸ್ಟ್ ಅಂದ್ರೆ ನಾನು ಬರ್ತೀನಿ, ಹೆಲ್ಪ್ ಮಾಡ್ತೀನಿ, ರೆಸ್ಕ್ಯೂ ಸೆಂಟ್ರಿಗೆ ತೊಗೊಂಡೋಗಿ ಕೊಡಿ, ಅವ್ರು ಅದನ್ನ ನೆಕ್ಸ್ಟ್ ಅದನ್ನ ತೋರಿಸ್ಕೊಂತಾರೆ ಅಂತ ಹೇಳಿದೆ. ಯಾಕಂದ್ರೆ ಅದಕ್ಕೆ ಇಂಟೆನ್ಸಿವ್ ಕೇರ್ ಬೇಕು. ಸೊ ಬಟ್ ಅವರು ಪಕ್ಕದ ಮನೆಯವರು ಮತ್ತೆ ಫೋನ್ ಮಾಡಿದ್ದಾರೆ ನನಗೆ. ಸೊ ಸದ್ಯ ಮತ್ತೆ ಫೋನ್ ಮಾಡಿ ನಾನು ಕೇಳಿದ್ದು ಒಳ್ಳೇದಾಯ್ತು. ಸೊ ಅವ್ರು ರೆಸ್ಕ್ಯೂ ಸೆಂಟರ್ ಅವ್ರು ಏನೋ ಯಾರ್ದೋ ಡಾಕ್ಟರ್ ನಂಬರ್ ಕೊಡ್ತೀನಿ, ಅವ್ರಿಗೆ ತೋರಿಸಿ ಆಮೇಲೆ ನಾವು ಫ್ರೀ ಆದ್ಮೇಲೆ ಬಂದು ತೊಗೊಂಡು ಹೋಗ್ತೀವಿ ಆ ಥರ ಎಲ್ಲ ಹೇಳಿದಾರಂತೆ. ನೋಡೋಣ ಅದು ಏನು ಕತೆ ಆಗತ್ತೆ ಅಂತ ಫಾಲೋ ಅಪ್ ಮಾಡ್ತೀನಿ. ನಂದೇ ಇದ್ರೆ ನಾನು ಯೋಚನೆ ಮಾಡಲ್ಲ, ಬೇರೆಯವ್ರದ್ದಲ್ವಾ. ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ಗಲಿಬಿಲಿ ಆಗ್ತಾ ಇದೆ. ಸೊ ಬನ್ನಿ ನೋಡೋಣ ಏನಾಗುತ್ತೆ. ಇವಾಗ ನೋಡಿ ಬೇಬಿ ಬಂದಿದ್ದಾಳೆ. ಬೇಬಿ ಫುಲ್ ಬಿಸಿ ಗಾಯ್ಸ್. ಬೇಬಿ ಬೆಳಗ್ಗೆಯಿಂದ ಸಿಗ್ತಾನೆ ಇಲ್ಲ. ಫುಲ್ ಕಾಲೇಜ್ ಅಲ್ಲ, ಫುಲ್ ಸ್ಕೂಲ್ ವರ್ಕ್, ಅದು ಇದು. ಅದು ಗೂಬೆ ಹಾರೋಯ್ತು ಅಂತ ಹಾರೋಯ್ತು. ಆರೋಗದೆ ನಾನು ನೋಡ್ಲೂ ಇಲ್ಲ ತಿರುಗಿ, ಹಂಗ ಹಾರೋಯ್ತು. ಅದು ಬೇಜಾರಾಯ್ತು, ನಂಗೆ ಲಿಟ್ರಲಿ ಬೇಜಾರಾಯ್ತು ಗೈಸ್. ನೀವ ನೋಡಿದ್ರಲ್ಲ, ಬೇಜಾರಾಯ್ತು. ಸೊ ಗೈಸ್ ಬನ್ನಿ ಇವಾಗ ಬೇಬಿ ಜೊತೆ ಒಂದು ಕಪ್ ಕಾಫಿ ಕುಡಿಯಕ್ ಹೋಗ್ತಾ ಇದೀನಿ. ಏನ್ ಮಾಡ್ತಿದ್ದ ಬೇಬಿ ಬೆಳಗ್ಗೆಯಿಂದ? ಕ್ಲೀನಿಂಗ್. ಹಾ, ಕ್ಲೀನಿಂಗ್. ಆಷಾಢ ಸ್ಟಾರ್ಟ್ ಆಗಿದೆ ಗೈಸ್. ಆಷಾಢ ಸ್ಟಾರ್ಟ್ ಆಗಿದೆ ಅಂತಲ್ಲ? ಆಷಾಢ ತಾನೆ? ಆಷಾಢ ಆಷಾಢ ಸ್ಟಾರ್ಟ್ ಆಗಿದೆ. ಆಷಾಢ ಸ್ಟಾರ್ಟ್ ಆಗಿ ತುಂಬಾ ದಿನ ಆಯ್ತು. ಶ್ರಾವಣ ಸ್ಟಾರ್ಟ್ ಆಗಿದೆ. ಆ ಶ್ರಾವಣ ಬಂತು, ಕಾಡಿಗೆ ಬಂತು, ನಾಡಿಗೆ ಸ್ಟಾರ್ಟ್ ಆಗಿದೆ ಗೈಸ್. ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗತ್ತಂತ. ಆಗಸ್ಟ್ ಅಂದ್ರೆ ಶ್ರಾವಣ ತಾನೆ? ಇಲ್ಲ, ಅದ್ ಹೆಂಗಾಗುತ್ತೆ ನನಗ್ ಗೊತ್ತಿಲ್ಲ, ಕೇಳ್ತಿರೋದ್ ನಾನು. ಈಗ ಆಷಾಢ ಈಗ ಇನ್ನೊಂದ್ 15 ದಿನ, ಇನ್ನೊಂದ್ 10-15 ದಿನ ಇದೆ. ಇನ್ನು ಅದು ಬಂದ್ರೆ ಓಕೆ ಫೈನ್. ಓಕೆ ಗೈಸ್ ಬನ್ನಿ ಕಾಫಿ ಕುಡಿಯೋಣ. ಇವಾಗ ಅಲ್ಲಿ ಬೇಬಿ ಜೊತೆ ಕಾಫಿ ಕುಡ್ಕೊಂಡು ಪಟ್ಟಂತ ನಾನು ಮನೆಗೆ ಬಂದೆ. ತೌಫಿಕ್ ಬ್ರೋ ಫೋನ್ ಮಾಡಿದ್ರು. ಆ್ಯಕ್ಚುಲಿ ಇದ್ದಿದ್ದು ಈವ್ನಿಂಗ್ ಮೇಲೆ ಶೂಟು. ಬಟ್ ಏನಾಯಿತು ಅಂದರೆ ಅವರು ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾರೆ. ಹ್ಯಾವ್ ಟು ಯೂಸ್ ಲಾಟ್ ಆಫ್ ಪ್ರಾಪರ್ಟೀಸ್ ಫಾರ್ ಲೈಟಿಂಗ್ ಆ್ಯಂಡ್ ಆಲ್. ನನಗೂ ಅದು ಹೊಳಿಲಿಲ್ಲ. ಇವನ್ ಮಾಮೂಲಿ ಫೋನಲ್ಲಾದರೆ ಅದೇ ಲೈಟಿಂಗ್ ತೊಗೊಳುತ್ತೆ, ಅಡ್ಜಸ್ಟ್ಮೆಂಟ್ಸ್ ಅದಾಗದೆ ಆಟೋಮೆಟಿಕ್ ಆಗುತ್ತೆ, ಆಟೋಮೇಷನ್ಸ್ ಎಲ್ಲ ಇರುತ್ತೆ. ಆಮೇಲೆ ಫ್ಲ್ಯಾಶ್ ಆನ್ ಮಾಡಿಕೊಂಡ್ರೆ ಮುಗ್ದೋಗುತ್ತೆ. ಆಮೇಲೆ ನಾನು ಬೇರೆ ರೆಸ್ಕ್ಯೂಸ್ ಎಲ್ಲ ಹಾಗೆ ಅಲ್ಲ ಶೂಟ್ ಮಾಡೋದು, ಕ್ವಿಕ್ ಆಗಿ. ಸೊ ತಲೆಗೆ ಹೊಳಿಲಿಲ್ಲ. ಆ್ಯಂಡ್ ನಾನು ಬೇರೆ ರ್ಯಾಪ್ ಶೂಟ್ ಬೇರೆ ಮಾಡ್ತಾ ಇಲ್ಲ, ಸಾಂಗ್ಸು ಅದು ಇದು. ಸೊ ಅವಾಗ ನೈಟ್ ಶೂಟ್ ಎಲ್ಲ ಮಾಡ್ಬೇಕಾದ್ರೆ ನಾವು ಏನೇನೆಲ್ಲ ತಲೆ ಓಡಿಸ್ತಿದ್ವಿ, ಏನೇನೆಲ್ಲ ಕಷ್ಟಪಡ್ತಿದ್ವಿ, ಅದೆಲ್ಲ ಮರ್ತೇ ಹೋಗ್ಬಿಟ್ಟಿದೆ ಲಿಟ್ರಲಿ. ಸೊ ಅದಕ್ಕೆ ನಾನು ಸಂಜೆ ಮೇಲಲ್ಲ ಅಂತ ಅಂದ್ಕೊಂಡಿದ್ದೆ.
ಬ್ರೋ ಫೋನ್ ಮಾಡಿ ಇಲ್ಲ ಸ್ಫೂರ್ತಿ 5:30ಗೆ ಶೂಟ್ ಮಾಡಿಬಿಡೋಣ ಅಂತ ಅಂದರು. ಸೊ ಫೈನ್ ಅಂತ ಹೇಳಿ ಅವ್ರು ಫೋನ್ ಮಾಡಿದಾಗ 5:10 ಟೈಮು. ಸೊ ಅದಕ್ಕೆ ಬರ್ರಂತ ಮನೆಗೆ ಬಂದು ಇವಾಗ ಬೆಳಗ್ಗೆ ಏನು ಕಾಸ್ಟ್ಯೂಮ್ ಹಾಕಿದ್ನೋ ಅದೇ ಕಾಸ್ಟ್ಯೂಮಲ್ಲಿ ವಾಪಸ್ ಹೋಗ್ತಾ ಇದ್ದೀನಿ. ಪ್ರಾಬಬ್ಲಿ ಈ ವ್ಲಾಗ್ ನಮ್ಮದು ಆ್ಯಕ್ಚುಲ್ ರೀಲ್ ನಾವೇನು ಶೂಟ್ ಮಾಡ್ತಿದ್ದೀವಲ್ಲ ಅದು ಅಪ್ಲೋಡ್ ಆದಮೇಲೂ ಈ ವ್ಲಾಗ್ ಅಪ್ಲೋಡ್ ಆಗ್ಬೋದು, ಅಥವಾ ಅದಕ್ಕಿಂತ ಮುಂಚೆನೇ ಅಪ್ಲೋಡ್ ಆಗ್ಬೋದು. ಐ ಡೋಂಟ್ ನೋ. ನಾನು ಯಾವ ಥರ ಸ್ಕೆಡ್ಯೂಲಿಗೆ ಇಡ್ತೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇನ್ ಕೇಸ್ ರೀಲ್ ನೋಡಿದ್ರೆ ನೀವು ಇದನ್ನು BTS ಆಗಿ ನೋಡ್ಕೊಳ್ಳಿ. ರೀಲ್ ನೋಡಿಲ್ಲ ಅಂದರೆ ಸಸ್ಪೆನ್ಸ್ ಆಗಿ ಇಟ್ಕೊಳ್ಳಿ. ಸೊ ಮೇಕಿಂಗ್ ನೋಡ್ಕೊಳ್ಳಿ. ಕ್ರೇಜಿ ರೀಲ್ ಬರ್ತಾ ಇದೆ, ಒಂದು ಒಳ್ಳೆ ಇನ್ಫಾರ್ಮೇಟಿವ್ ರೀಲು. ಸುಮ್ಮನೆ ಕಾಂಜಿ ಪಿಂಜಿ ಮಾಡ್ತಾ ಇಲ್ಲ ಗೈಸ್. ಸೊ ಇವಾಗ ಬನ್ನಿ ಹೋಗೋಣ. 5:30 ಹೇಳಿದರು, ಈಗ ಟೈಮ್ 5:25. 5 ನಿಮಿಷಕ್ಕೆ ಲೊಕೇಶನ್ JCR. ಮೆಕ್ಕೆಜೋಳ ತಿಂತೀವಿ ಇವಾಗ ಹೋಗಿ. ಬೆಳಗ್ಗೆದು ತಿನ್ನೋದೇ ಆಗಿದೆ. ಏನಪ್ಪ ಇದು ಅಂತ ಯೋಚನೆ ಮಾಡ್ತಿದ್ದೀರಾ? ವೇಟ್ ಆ್ಯಂಡ್ ವಾಚ್. ಈ ಸತಿ ಇವರೇ ಫಸ್ಟ್ ಬಂದ್ಬಿಟ್ಟಿದ್ದಾರೆ, ನಾನು ಬಂದಿಲ್ಲ. ಸೊ ಇದೆ ಲೊಕೇಶನ್ ಗೈಸ್. ಬೆಳಗ್ಗೆಯಿಂದ ಇಲ್ದಿರೋ ಮಳೆ, ಇವಾಗ ಶೂಟಿಂಗ್ ಅಂತ ಬಂದ್ವಿ, ಇವಾಗ ಮಳೆ ಇಟ್ಕೊಂಡೈತೆ. ಪಾಪ ಬಾಯ್ಸ್ ಎಲ್ಲ ನಿಂತಿದ್ದಾರೆ ಮಳೆ ಅಂತ. ಅಲ್ಲಿ ನೋಡಿ ಮಾತಾಡ್ಕೊಂಬರಕ್ ಹೋಗಿದ್ದಾರೆ, ವಿಡಿಯೋ ಶೂಟ್ ಮಾಡ್ತೀವಿ ಅಣ್ಣ ಅಂತ. ನಮ್ಮ ಜನಗಳು ಒಪ್ಕೋಬೇಕು, ಅವ್ರದ್ದೇ ತಾನೇ ಪ್ರಮೋಷನ್ ಆಗೋದು, ಅದಕ್ಕೂ ಹಿಂದು ಮುಂದೆ ನೋಡ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಪರ್ಮಿಷನ್ ಕೇಳ್ಬೇಕು. ನಾವು ಪರ್ಮಿಷನ್ ಕೇಳಿದೆ ಅಪ್ಲೋಡ್ ಆದ್ಮೇಲೆ ಯಾಕೆ ಮಾಡಿದ್ರಿ? ನಾವೇನು ತಪ್ಪು ಮಾಡ್ತಿದೀವ? ಆದ್ರೂ ಅವ್ರಿಗೆ ಅದು ಜ್ಞಾನ ಇರಬೇಕು, ಅದಕ್ಕೆ ಮಾತಾಡ್ಕೊಂಡ್ಬಂದ್ರು. ಹೌದಾ? ಸರ್, ಈ ಶೂಟ್ ಓವರ್. ಎಲ್ಲರೂ ಫುಲ್ ಸೂಪರ್ ಟಯರ್ಡ್ ಆಗಿದೀವಿ. ಸೂಪರ್ ಟಯರ್ಡ್ ಆಗಿದ್ದೀರಾ? ಅವ್ರು ಹೂ ಅಂತಿದ್ದಾರೆ, ನೀವು ಹೂ ಅಂತಿದ್ದೀರಾ? ಇಲ್ಲ, ಟಯರ್ಡ್ ಆಗಿದೀವಿ. ಸೊ ಹೆಂಗ ಅನ್ನಿಸ್ತು ಬ್ರೋ? ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಇನ್ನೊಂದ್ಸರಿ ವರ್ಕೌಟ್ ಸೆಷನ್ ಅಲ್ಲಿ ಸಿಗೋಣಂತೆ. ಫಸ್ಟ್ ಟೈಮ್ ಅಲ್ಲ ಔಟ್ಡೋರ್ ಶೂಟ್ ಮಾಡಿದ್ದು? ಹೌದು, ಫಸ್ಟ್ ಟೈಮ್. ಅಂದ್ರೆ ಒಂದು ಕ್ಲಿಪ್ ಆಗಿದೆ ಔಟ್ಡೋರ್ ಆಲ್ರೆಡಿ, ಬಟ್ ಈ ತರ ಮಾತಾಡಿದ್ದು ಕಾನೋ ಎಲ್ಲ ಇರ್ಲಿಲ್ಲ. ನಾರ್ಮಲ್ ಮಾಡಿದ್ದೆ ವಿಡಿಯೋಸ್, ಬಟ್ ಇದು ಒಂಥರ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಬ್ರೋ ನಿಮ್ಮ ಚೆನ್ನಾಗಿತ್ತು ಅಂತ ಹೇಳ್ತೀರಾ? ಪಾಪ ಕ್ಯಾಮ್ರಾಮನ್ ಇವ್ರಿಬ್ರೇ ಪಾಪ ಎತ್ಕೊಂಡು ಓಡಾಡ್ತಿದಾರೆ, ನಮಗೆ ಒಂಥರ ಆಗ್ತಿತ್ತು. ಹೇಳಿ ಬ್ರೋ. ಅವೆಲ್ಲ ಕಾಮನ್. ಇವತ್ತು ಫ್ರೆಂಡ್ಶಿಪ್ ಡೇ ಬೇರೆ ಬ್ರೋ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಗೈಸ್. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಫ್ರೆಂಡ್ಶಿಪ್ ಡೇ ಮಾತ್ರ ಆಚರಿಸಲ್ಲ ನಾವು, ಫ್ರೆಂಡ್ಶಿಪ್ ಡೇ ದಿನ ಮಾತ್ರ ಆಚರಿಸಲ್ಲ. ಎಲ್ಲ ದಿನ ಫ್ರೆಂಡ್ಶಿಪ್ ಡೇ ಅಷ್ಟೇ ಚೆನ್ನಾಗಿರ್ತೀವಿ. ಸರಿ, ಓಕೆ ಬ್ರೋ. ಗಾಯ್ಸ್ ಇನ್ನೂ ಮುಗ್ದಿಲ್ಲ, ನಾಳೆ ಬೆಳಗ್ಗೆ ಇದೆ. ನಿಮಗೆ ನಾನು ನಾಳೆ ಬೆಳಗ್ಗೆ ಇದೆ ಅಂತ ಹೇಳ್ತಾನೆ ಇದೀನಿ, ಬಟ್ ನಾಳೆ ಒಂದೇ ಒಂದು ಶಾರ್ಟ್ ಇದೆ, ಅದು ಮುಗಿದ್ರೆ ಮುಗೀತು ಎಲ್ಲ. ಸೊ ನಾಳೆ ಬೆಳಗ್ಗೆ ಅಷ್ಟೊಂದು ಶಾರ್ಟ್ ತೋರಿಸ್ಬಿಟ್ಟು ಆಮೇಲೆ ಬ್ಲಾಗ್ನ ಎಂಡ್ ಮಾಡ್ತೀನಿ. ಓಕೆ. ಸೀನ್ ಏನಂದ್ರೆ, ನಾನು ಹೆಂಗಂದ್ರೆ ಈ ಪ್ರಾಣಿ ಪಕ್ಷಿಗಳು ಅವುಗಳ ಸೇವೆಯಲ್ಲಿ ನನಗೆ ಖುಷಿ ಸಿಗುತ್ತೆ. ಆದ್ರೆ ನಿಮಗೊಬ್ಬ ಪರ್ಸನ್ನ ತೋರಿಸ್ತೀನಿ, ಅವನೇನಂದ್ರೆ ಈ ಮಂತ್ರ ಸೇವೆ, ಆಮೇಲೆ ಜನರಿಗೆ ನನ್ನ ಬೇಕಾದಾಗ ಸೇವೆ ಮಾಡೋದು. ಇವಂದು ಆ ತರ ಸೇವೆಯಲ್ಲಿ ಖುಷಿ ಸಿಗುತ್ತೆ. 4 ಜನಕ್ಕೆ ಬುದ್ಧಿವಾದ ಹೇಳೋದು, ಹಿಂಗೆ ನಮ್ ಸ್ಫೂರ್ತಿ ಅಕ್ಕ ಜೊತೆ ಸೇರ್ಕೊಂಡ್ ಕಂಟೆಂಟ್ ಮಾಡೋದು. ಅದ್ ಗಂಟ್ಲು ಹರ್ಕೊಂಡ್ ಮಂತ್ರ ಹೇಳಿದ್ದೇನೆ, ದೇವ್ರು ನೋಡ್ತಿರ್ತಾನೆ. ಇವಂದು ಆ ತರ ಸೇವೆ. ಒಟ್ಟು ಸುತ್ತಮುತ್ತ ಇರೋರೆಲ್ಲ ಸೇವೆನೆ ಮಾಡ್ತಾರೆ ಗೈಸ್, ಬಟ್ ಯಾವ ತರ ಸೇವೆ ಮಾಡ್ತಾರೆ ಅನ್ನೋದು ಮ್ಯಾಟರ್ ಆಗುತ್ತೆ ಅಷ್ಟೇ. ಒಬ್ಬೊಬ್ರದ್ದು ಒಂದೊಂಥರ ಸೇವೆ, ಎಲ್ರಿಗೂ ಸೇವಾ ಮನೋಭಾವನೆ. ಎಲ್ಲಾರು ಸ್ವಾರ್ಥ ಇಲ್ಲ, ನಮ್ದು ಗ್ರೂಪ್ ಅಲ್ಲಿ ಯಾರು ಸ್ವಾರ್ಥಿಗಳಿಲ್ಲ. ಎಲ್ಲ ಏನಂತಾರೆ, ದೇಶ ಕಲ್ಯಾಣಕ್ಕಾಗಿ, ಲೋಕ ಕಲ್ಯಾಣ ಕೊಡು. ಸಾರಿ. ಸೊ ಫುಲ್ ಬೆಳಿಗ್ಗೆ ನಿನ್ನೆ ನಿದ್ದೆ ಆಗಿಲ್ಲ, ಬೆಳಿಗ್ಗೆ 4 ಗಂಟೆ ಸೈಕಾಗ್ಬಿಟ್ಟಿದೀನಿ, ಕ್ರೇಜಿ ಆಗಿದೀನಿ. ಅದೇ ಲೋಕ ಕಲ್ಯಾಣಕ್ಕೋಸ್ಕರ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ. ಸರಿ ಬಿಡಿ ಗೈಸ್ ನೋಡಿ ಗೈಸ್ ಹೆಂಗ್ ಮಾಡ್ಕೊಂಡಿದ್ದಾನೆ. ಟಿಕೆಟ್ ಮಾಡ್ತಿದೀನಿ. ಯಾಕೋ ಅಭಿ ಹಿಂಗ್ ಮಾಡ್ತೀರಾ? ನಾನ್ ತೆಗ್ದಿದ್ ಫೋಟೋ ಅಂತ ಮೆಮೊರಿಗೆ ಇಟ್ಕೊಂಡಿದ್ದೀನಿ. ಆಯ್ತು ಬಿಡಪ್ಪ. ನನ್ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿರೋ ಎಲ್ಲಾರ ಫೋನ್ ಅಲ್ಲಿರೋದು ಏನ್ ಕಾಂಟ್ಯಾಕ್ಟ್ ಫೋಟೋಸ್ ಹಾಕಿದ್ದೇನೆ, ನಾನ್ ತೆಗ್ದಿರೋ ಫೋಟೋಸ್ ಮಾತ್ರ ಹಾಕ್ತೇನೆ, ಅವ್ರ ಫೋಟೋಸ್ ಗಳೆಲ್ಲ ಹಾಕಕ್ ಹೋಗಲ್ಲ. ಸರಿ ಆಯ್ತು ಬಿಡು. ಗೈಸ್ ಅಭಿಗೆ ಬಾಯ್ ಹೇಳಿ ಈ ಕಡೆ ಬಂದ. ಅಭಿನ ಏನಕ್ಕೆ ಮೀಟ್ ಮಾಡ್ದೆ ಅಂದ್ರೆ, ಸ್ವಲ್ಪ ಒಂದು ಮೈಕ್ ಆರ್ಡರ್ ಮಾಡ್ಬೇಕಿತ್ತು. ನನ್ನ ಹತ್ರ ಕರೆಂಟ್ಲಿ ಯಾವುದು ಮೈಕ್ ಇಲ್ಲ. ಏನೇ ಎಲೆಕ್ಟ್ರಿಕ್ ಐಟಮ್ಸ್ ತಗೋಬೇಕಾದ್ರೂ ಅವನಿಗೆ ಒಂದ್ಸತಿ ಕೇಳಿ ಅವನ ಸಜೆಷನ್ ಮೇರೆಗೆ ನಾನು ತೊಗೊಳ್ತೀನಿ ಯಾವುದೇ ಆಗಲಿ. ಇತ್ತೀಚೆಗೆ ಅದನ್ನು ಕಲ್ತೀನಿ, ಯಾಕಂದರೆ ಹಿ ನೋಸ್ ಎವ್ರಿಥಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಆಲ್ಮೋಸ್ಟ್.
ಸೊ ಅವ್ನ ಸಜೆಷನ್ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಶೂಟ್ ಮುಗೀತು, ಎಲ್ಲ ಪ್ಯಾಕಪ್ 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 ಅಷ್ಟೇ. ಬಾಯ್ 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 ಬಾಯ್.